ಶ್ರೀ ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ವೈದ್ಯಲೋಕ. ಇದು ಆದಿವಾಸಿಗಳ ಆಯುರ್ವೇದ ಅನುಭವ. ಇವತ್ತು ನಾನು ನಿಮಗೆ ಆಯುರ್ವೇದದ ಬಗ್ಗೆ ನಿಮಗೆ ತಿಳಿಸಿಪಡಿಸುತ್ತಿದ್ದೇನೆ ವೀಕ್ಷಕರೇ. ಇದನ್ನು ಗಮನ ಇಟ್ಟು ಇದು ಕೇಳ್ತಕ್ಕಂಥ ವಿಷಯ, ಇನ್ನೊಬ್ಬರಿಗೆ ನೀವು ಶೇರ್ ಮಾಡ್ತಕ್ಕಂಥ ವಿಷಯ. ಯಾಕೆಂದರೆ ವೈದ್ಯ ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲರೂ ವೈದ್ಯರಲ್ಲ, ಎಲ್ಲ ವೈದ್ಯ ಕೊಡ್ತಕ್ಕಂಥ ಡಾಕ್ಟರ್ಗಳು ಅಲ್ಲ. ರೋಗದ ಕಂಡಿಡಿದು ಚಿಕಿತ್ಸೆ ಮಾಡಿ ರೋಗ ನಾಶ ಮಾಡ್ತಕ್ಕಂಥ ವ್ಯಕ್ತಿನೇ ಡಾಕ್ಟ್ರು. ಆಯುರ್ವೇದದ ಬಗ್ಗೆ ಅನುಭವ ಇದ್ದು ವೈದ್ಯ ಮಾಡ್ತಕ್ಕಂಥವನೇ ಪಂಡಿತರು. ಇವತ್ತು ಆಯುರ್ವೇದದಲ್ಲಿ ಸಾಕಷ್ಟು ಜನ ಆಯುರ್ವೇದನ ಹಾಸ್ಪಿಟ್ಲ್ ಇಟ್ಟಿದ್ದಾರೆ, ಹೊರಗಡೆ ವೈದ್ಯ ಮಾಡ್ತಾಯಿದ್ದಾರೆ, ಎಲ್ಲೆಲ್ಲೋ ವೈದ್ಯ ಸಿಗ್ತಾ ಇದೆ, ಎಲ್ಲೆಲ್ಲೋ ಮಾಡ್ತಾಯಿದ್ದೀನಿ ಅಂಥೇಳಿ ಪ್ರಚಾರಗಳು ಮಾಡ್ತಾಯಿದ್ದಾರೆ. ಆ ಪ್ರಚಾರ 90% ಭಾಗ ಸುಳ್ಳೆ, 10% ಭಾಗ ಮಾತ್ರ ನಿಜ. 10% ಹೆಂಗೆ ನಿಜ ಅಂದರೆ ಗಿಡಮೂಲಿಕೆಗಳ ಬಗ್ಗೆ ಸಾಕಷ್ಟು ಅನುಭವ ಇರ್ತಕ್ಕಂಥ ವ್ಯಕ್ತಿಗಳಾಗಬೇಕು. ಅನುಭವನ ಹರಿದು ಕುಡಿದಿರಬೇಕು. ಅನುಭವ ಹರಿದು ಕುಡಿದ್ರೆ ಮಾತ್ರ ರೋಗಗಳ ಬಗ್ಗೆ ರೋಗ ತಿಳಿದು ಮೆಡಿಸಿನ್ ಕೊಡ್ತಕ್ಕಂಥ ವ್ಯಕ್ತಿನೇ ಅನುಭವ ಆಗಿರಬೇಕು, ಹರಿದು ಕುಡಿದಿರಬೇಕು. ಪ್ರತಿಯೊಂದು ಗಿಡಮೂಲಿಕೆಗಳು ಅನುಭವ ಇರಬೇಕು. ಯಾವ ಗಿಡಮೂಲಿಕೆ ಯಾವ ಒಂದು ರೀತಿಯಿಂದ ಮಾಡಿದರೆ ರೋಗ ನಾಶ ಆಗುತ್ತೆ ಅಂತಕ್ಕಂಥದ್ದು ಅನುಭವ ಬೇಕು. ಈ ಅನುಭವ ಅಂತಕ್ಕಂಥದ್ದು ಸೈಂಟಿಸ್ಟ್ರು ಕೂಡ ಗಿಡಮೂಲಿಕೆಗಳ ಬಗ್ಗೆ ಸಾಕಷ್ಟು ಅನುಭವ ಇಲ್ಲ. ಆಯುರ್ವೇದ ಓದಿರತಕ್ಕಂಥ ವ್ಯಕ್ತಿಗಳು ಕೂಡ ಗಿಡಮೂಲಿಕೆಗಳ ಬಗ್ಗೆ ಅನುಭವ ಇಲ್ಲ. ಅನುಭವ ಇರ್ತಕ್ಕಂಥದ್ದು ಯಾರಿಗೆ? ಆದಿವಾಸಿಗಳು, ಕಾಡು ಮೇಡಲ್ಲಿ ಅಂದಿನ ಕಾಲದಲ್ಲಿ ವಾಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಅವ್ರಿಗೆ ಮಾತ್ರ ಸಾಧ್ಯ ಗಿಡಮೂಲಿಕೆಗಳ ಬಗ್ಗೆ. ಯಾಕೆಂದರೆ ಇವತ್ತು ನಾವು ಗಿಡಮೂಲಿಕೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂದರೆ ನಮ್ಮ ತಾತ ಮುತ್ತಾತರುಗಳು ಆವತ್ತು ಹಾಡು ಭಾಷೆಗಳಲ್ಲಿ ಅವತ್ತು ಓದೇ ಇಲ್ಲ. ಅವರು ಓದದೇ ಇದ್ದರೂ ಕೂಡ ಇಂಥ ಗಿಡಮೂಲಿಕೆ ಇಂಥದ್ದಾಕತ್ತೆ ಅಂತ ಹೇಳಿದೆ ನಮ್ಮ ತಾತ ನಮ್ಮ ತಂದೆಯವ್ರಿಗೆ ಹೇಳಿ, ನಮ್ಮ ತಂದೆಯವರು ನಮಗೆ ಹೇಳಿ ಒಂದೊಂದು ಗಿಡಮೂಲಿಕೆಗಳು ಇಂಥ ಹೆಸರು, ಈ ಗಿಡಮೂಲಿಕೆಯನ್ನು ಈ ರೀತಿ ಬಳಸ್ಕೊಂಡ ರೀತಿ ವ್ಯಾಧಿಗಳು ನಾಶ ಆಗ್ತವೆ ಅಂತಕ್ಕಂಥದ್ದನ್ನು ಅನುಭವ ಕೊಟ್ಟಿರ್ತಕ್ಕಂಥದ್ದು ಆದಿವಾಸಿಗಳ ಬಗ್ಗೆ ಮಾತ್ರ. ಆದಿವಾಸಿಗಳಿಗೆ ಮಾತ್ರ ಗೊತ್ತು. ಈ ಮರ ಏನು ಕೆಲಸ ಮಾಡ್ತದೆ, ಯಾವ ಮರ ಇದು, ಈ ಗಿಡ ಏನು ಕೆಲಸ ಮಾಡ್ತದೆ, ಇದು ಯಾವ ಗಿಡ, ಈ ಗಿಡದಲ್ಲಿ ಎಲೆ ಒಳಗೆ ಯಾವ ರೋಗ ನಾಶ ಆಗುತ್ತೆ, ಹೂವಿನಲ್ಲಿ ಯಾವ ರೀತಿ ನಾಶ ಆಗುತ್ತೆ, ಕಾಂಡದಲ್ಲಿ ಯಾವ ರೀತಿ ರೋಗ ನಾಶ ಆಗುತ್ತೆ, ಬೇರೆಯಲ್ಲಿ ಯಾವ ರೀತಿ ರೋಗ ನಾಶ ಆಗುತ್ತೆ ಅಂತಕ್ಕಂಥದ್ದನ್ನು ಆದಿವಾಸಿಗಳು ಇದನ್ನು ಸಾಕಷ್ಟು ಅನುಭವ ಪಟ್ಟಿರ್ತಕ್ಕಂಥದ್ದು. ಇದು ಸತ್ಯವಾದ ಮಾತು, ನಿಜ ಇದು. ಹೀಗೆ ಇವತ್ತು ಸಾಕಷ್ಟು ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅಲೋಪತಿಗಳಲ್ಲಿ ಕೂಡ ಡಾಕ್ಟ್ರುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಆಯುರ್ವೇದದಲ್ಲಿ ಇತ್ತೀಚೆಗೆ ಅಂತೂ ಸಾಕಷ್ಟು ಇರುವಂಥ ಅದರಲ್ಲಿ ಆಯುರ್ವೇದನ ಕೂಡ ಇವಾಗ ಬಳಸ್ತಾ ಇದ್ದಾರೆ. ಹೇಗೆ ಬಳಸ್ತಾ ಇದ್ದಾರೆ ಅಂದರೆ ಪುಸ್ತಕದಲ್ಲಿ ಇರ್ತಕ್ಕಂಥ ಬದನೇಕಾಯಿ ಕೆಲಸ ಮಾಡೋದಿಲ್ಲ. ಪುಸ್ತಕದಲ್ಲಿ ಬರೆದಿರುವಂಥದ್ದು ಬರೆದು ಓದೋದಕ್ಕೆ ಮಾತ್ರ ಸಾಧ್ಯ ಹೊರತು ಅದ್ರಿಗೆ ಬರೆದಿರ್ತಕ್ಕಂಥ ಮೂಲಿಕೆ ಯಾವುದು, ಅದು ಹೇಗಿರ್ತದೆ, ಅದು ಯಾವ ಥರ ಇರುತ್ತೆ ಅನ್ನೋದನ್ನು ಗೊತ್ತೇ ಇಲ್ಲ. ಅಂಗಡಿಗೆ ಹೋಗಿ ತಗೊಂಡ್ರೆ ಮಾತ್ರ ಅಲ್ಲಿ ಅನುಭವ ಇರ್ತಕ್ಕಂಥವ್ರು ಕರೆಕ್ಟಾಗಿ ಅದ್ರ ಹೆಸರು ಹೇಳಿದ್ರೆ ಒಂದಷ್ಟು ಮೂಲಿಕೆಗಳು ಕೊಡ್ತಾರೆ. ಅಷ್ಟೇ ಸಾಧ್ಯ ಆಗಲ್ಲ. ಅದಕ್ಕೆ ಸಪೋರ್ಟಿಂಗು ಕಿತ್ಕೊಂಡು ಬಂದು ಮಾಡತಕ್ಕಂಥ ಮೂಲಿಕೆಗಳಿದೆ. ಅದಕ್ಕೆ ಸಪೋರ್ಟಿಂಗ್ ಕೊಟ್ಟೇನೆ ಈ ಐಟಮ್ಸ್ ಎಲ್ಲ ತಗೊಂಡು ಬಂದು ಅಡುಗೆ ಮಾಡಿದ್ರೆ ರುಚಿ ಬರೋದಿಲ್ಲ. ಉಪ್ಪು ಬೇಕು, ಅದಕ್ಕೆ ಉಪ್ಪಿಲ್ಲ ಅಂದರೆ ರುಚಿ ಬರೋದಿಲ್ಲ. ಹಾಗೆ ಹೊರಗಡೆಯಿಂದ ಅಂಗಡಿಯಲ್ಲೇ ಮಾರಲ್ಲ, ಅದನ್ನು
ಕಾಡು ಮೇಡು ಸುತ್ತಿ ಅನುಭವ ಇರ್ತಕ್ಕಂಥದ್ದನ್ನು ಅದನ್ನು ತಗೊಂಡು ಇದರೊಳಗೆ ಬೆರೆಸಿ ಇದನ್ನು ವೈದ್ಯ ಮಾಡಿದ್ರೆ ಮಾತ್ರ ರೋಗ ನಾಶ ಆಗುತ್ತೆ. ಎಲ್ಲ ಗಿಡಗಳು ಅಮೃತ ಅಲ್ಲ. ಎಲ್ಲ ಗಿಡಗಳೂ ತಿಂದ ತಕ್ಷಣ ರೋಗ ನಾಶ ಆಗ್ತದೆ ಅಂತಕ್ಕಂಥದ್ದಲ್ಲ. ಹಲವು ವಿಷಮೂಲಿಕೆಗಳಿದ್ದಾವೆ ಅದರಲ್ಲಿ, ವಿಷಮೂಲಿಕೆಗಳು. ಆ ವಿಷಮೂಲಿಕೆಗಳನ್ನ ತಂದು ಅದನ್ನು ಶುದ್ಧ ಮಾಡಿ ಆ ವಿಷನ ನಾಶ ಮಾಡಿ ಅದು ಅಮೃತ ಮಾಡಿ ಈ ಮೆಡಿಸಿನಲ್ಲಿ ಬೆರೆಸ್ಕೊಂಡ್ರೆ ಮಾತ್ರ ಎರಡೂ ಸೇರಿದ್ರೆ ಮಾತ್ರ ರೋಗಕ್ಕೆ ಕೆಲಸ ಮಾಡುತ್ತೆ. ದೇಹದಲ್ಲಿ ಒಂದೊಂದು ಅಂಗಕ್ಕೂ ಒಂದೊಂದು ಮೆಡಿಸಿನ್ ಕೊಡಬೇಕಾಗುತ್ತೆ. ಈ ದೇಹದಲ್ಲಿ ಒಂದೇ ಮೆಡಿಸಿನ್ ಕೊಟ್ಟು ಎಲ್ಲ ರೋಗನೂ ಹೋಗೋದಿಲ್ಲ. ಒಂದು ಮೆಡಿಸಿನ್ ಬಂದು ಒಂದು 10 ಕಾಯಿಲೆಗಳು ನಾಶ ಆಗ್ಬೋದು. 10 ಕಾಯಿಲೆಗಳಿದ್ದಾವೆ, ಸಾವಿರಾರು ನೂರಾರು ಕಾಯಿಲೆಗಳಿದ್ದಾವೆ ಇವಾಗ. ಹೀಗೆ ಈ ಗಿಡಮೂಲಿಕೆಗಳ ಬಗ್ಗೆ ಆದಿವಾಸಿಗಳು ನಮ್ಮ ಆದಿವಾಸಿಗಳು ಮಾತ್ರ ಗಿಡಮೂಲಿಕೆಗಳ ಬಗ್ಗೆ ಓದದೇ ಇದ್ದರೂ ಕೂಡ ಅನುಭವ ಇದೆ. ಅನುಭವದ ಮರಿಗೆ ನಾವು ಮೆಡಿಸಿನ್ ಕೊಟ್ಟು ಆ ರೋಗನ ನಾಶ ಮಾಡ್ತೀವಿ. ಹೀಗೆ ಹಲವಾರು ರೋಗಗಳು ಇವತ್ತಿದ್ದಾವೆ. ಹೆಸರೇ ಇಲ್ಲ ರೋಗಗಳಿಗೆ, ಅಂಥ ರೋಗಗಳು ಇದ್ದಾವೆ. ನಮ್ಮ ತಾತವ್ರು ಹೇಳ್ತಾಯಿದ್ರು, ರೋಗವೇ ಹೆಸರು ಗೊತ್ತಿಲ್ಲದೆ ಇರ್ತಕ್ಕಂಥ ರೋಗಕ್ಕೆ ಅಶ್ವಮೇಧನೇ ಔಷಧಿ ಅಂತ. ರೋಗವಿಲ್ಲದೆ ಇರುವಂಥ ಹೆಸರಿಲ್ಲದೆ ಇರ್ತಕ್ಕ ರೋಗಕ್ಕೆ ಅಶ್ವಗಂಧಿನೇ ಮದ್ದು ಅಂತ ಹೇಳ್ತಾಯಿದ್ರು. ಹಾಗೆ ಒಂದೊಂದು ಕಾಯಿಲೆಗೆ ಇವಾಗ ಮಕ್ಕಳಿರ್ತಾರೆ, ತಾಯಿಲಿ ಎದೆ ಹಾಲೇ ಇರೋದಿಲ್ಲ. ಇವತ್ತು ಯಾರು ಮಕ್ಕಳಿಗೆ ತಾಯಿದ್ರು ಯಾರು ಎದೆ ಹಾಲು ಕೊಡ್ತಾಯಿಲ್ಲ. ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಹಸುವಿನ ಹಾಲು, ಅದು ಸೀಮೆ ಹಸಿನಲ್ಲಿ ಬಾಟ್ಲಿಗಾಗಿ ಮಕ್ಕಳು ಬಾಯಿಗಿಡ್ತಾರೆ. ಇವತ್ತು ಸಾಕಷ್ಟು ಮಕ್ಕಳಿಗೆ ಸ್ಟ್ರೆಂತ್ ಇಲ್ಲ, ದೇಹದಲ್ಲೇ ಸ್ಟ್ರೆಂತ್ ಇಲ್ಲ. ಅಂದಿನ ಕಾಲದಲ್ಲಿ ತಾಯಿ ಎದೆ ಹಾಲು ಕುಡಿತಾ ಇದ್ದಾಗ 100 kg ಮೂಟೆನಂತೆ ಹೆಗಲ ಮೇಲೆ ಎತ್ತಕೊಂಡು ಹೋಗ್ತಾಯಿದ್ರು ಮಕ್ಕಳು. 100 kg ಮೂಟೆ ಎತ್ಬಿಟ್ಟು ಅವ್ರು ಲೆಕ್ಕಕ್ಕಿಲ್ಲ. ಇವತ್ತಿನ ದಿನದಲ್ಲಿ 25 kg ಅಕ್ಕಿ ಮೂಟೆ ಮಾಡಿದರೆ 25 kg ಅಕ್ಕಿ ಎತ್ತೋಕೋ ಶಕ್ತಿ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ತಾಯಿ ಎದೆ ಹಾಲು ಪುಷ್ಟಿ ಇಲ್ಲ ಮಕ್ಕಳಿಗೆ. ಆ ತಾಯಿ ಎದೆ ಹಾಲು ಮಕ್ಕಳು ಕೊಟ್ಟರೆ ಮಕ್ಕಳಿಗೆ ಅವರು ಇರೋ ಗಂಟನೂ ತಾಯಿ ಎದೆ ಹಾಲು ಅಂತಕ್ಕಂಥ ಶಕ್ತಿ ಅವ್ರ ದೇಹದಲ್ಲಿ ಹುಮ್ಮಿರ್ತದೆ, ಆ ಹುಮ್ಮಸ್ಸು ಇರುತ್ತೆ. ಇಂಥ ಒಂದು ಸಿಚುವೇಶನ್ಗಳು ಇವತ್ತು ದೇಶದಲ್ಲಿ ಬೆಳೀತಾ ಇದೆ ವೀಕ್ಷಕರೇ. ನಾನು ನಿಮ್ಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಆದಿವಾಸಿಗಳ ಬಗ್ಗೆ. ಆದಿವಾಸಿಗಳು ಅವ್ರಿಗೇನು ಗೊತ್ತಿಲ್ಲ ಅನ್ನೋದಲ್ಲ, ಎಲ್ಲ ರೋಗಕ್ಕೂ ಅವ್ರ ಮೆಡಿಸಿನ್ ಗೊತ್ತಿದೆ. ಅವ್ರಿಗೆ ಗೊತ್ತು ಮೆಡಿಷನ್ನು, ಅವ್ರಿಗೆ ಪ್ರತಿಯೊಂದು ರೋಗಕ್ಕೂ ಮೆಡಿಷನ್ ಗೊತ್ತು. ಹೀಗಾಗಿ ನಾವು ಸಾಕಷ್ಟು ಸಾವಿರಾರು ಜನಗಳಿಗೆ ಇಲ್ಲಿ ಹಲವಾರು ರೋಗಗಳಿಗೆ ನಾವು ಮೆಡಿಸಿನ್ ಕೊಟ್ಟಿದ್ದೀವಿ. ರೋಗಗಳು ನಾಶ ಆಗಿದ್ದಾವೆ, ಆರೋಗ್ಯವಾಗಿದ್ದಾರೆ. ನಮ್ಮೇಲೆ ಎಜುಕೇಷನ್ ಇಲ್ದಿರ್ತಕ್ಕಂಥ ಆದಿವಾಸಿಗಳು, ಎಜುಕೇಷನ್ ಇಲ್ದಿರ್ತಕ್ಕಂಥ ರೀತಿಯಲ್ಲಿ ಬೆಳೆದಿರುವಂಥ ಜನ. ಇವತ್ತು ನಾವಿಲ್ಲಿ ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕೆ ಅಂಥೇಳಿ ಮೈಸೂರು ರೋಡಲ್ಲಿ ಬೆಂಗಳೂರಿಂದ ಬರುವಂಥವ್ರಿಗೆ ಕುಮ್ಮಲಗೋಡಿಂದ ಮೈಸೂರು ರೋಡು, ಕುಮ್ಮಲಗೋಡಿಂದ 2ನೇ ಸ್ಟಾಪು ಕಣ್ಮಿಣಿಕೆಯಿಂದ ಒಳಗಡೆ ಬಂದರೆ ಇಲ್ಲಿ ನಮ್ಮಲ್ಲಿ ಮೆಡಿಷನ್, ನಿಮಗೆ ಎಲ್ಲ ಕಾಯಿಲೆಗೂ ಮೆಡಿಷನ್ ಸಿಕ್ಕುತ್ತೆ. ಮೈಸೂರಿಂದ ಬರುವಂಥವ್ರಿಗೆ ಹೆಜ್ಜಾಲದಿಂದ 2ನೇ ಸ್ಟಾಪು ಕಣ್ಮಿಣಿಕೆ ಒಳಗಡೆ ಬಂದರೆ ಇಲ್ಲಿ ಹಾಸ್ಪಿಟ್ಲ್ ಇದೆ, ಎಲ್ಲದಕ್ಕೂ ಮೆಡಿಷನ್ ಇಲ್ಲಿ ಸಿಕ್ಕುತ್ತೆ. ನೀವು ಮೆಡಿಷನ್ ಪಡ್ಕೋಬೋದು. ಪೇಷಂಟ್ಗಳು ಮೂಲೆಗೆ ಹಾಕಬೇಡಿ. ಅವ್ರನ್ನ ಮೆತ್ತಿ ಒತ್ತಿ ನಿಮ್ಮನ್ನು ಸಾಕಿದ್ದಾರೆ. 4 ಕಡೆ ತೋರಿಸಿದ ತಕ್ಷಣ 4 ಕಡೆ ಎಲ್ಲಿ ರೋಗ ನಾಶ ಆಗಿಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಮೂಲೆಗೆ ಹಾಕಬೇಡಿ. ಅವ್ರ ಋಣ ನೀವು ಕಳ್ಕೊಬೇಕಂದ್ರೆ ಅರ್ಥವಾಯ್ತಾ, ಹಾಸ್ಪಿಟ್ಲಲ್ಲಿ ಆಯುರ್ವೇದದಲ್ಲಿ ನಿಮಗೆ ಮೆಡಿಷನ್ ಇದೆ. ಅಲೋಪತಿಯಲ್ಲಿ ಸಿಕ್ಕಲಿಲ್ಲ ಅಂದರೂ ಕೂಡ ಆಯುರ್ವೇದದಲ್ಲಿ ಪಾರಂಪರಿಕ ವೈದ್ಯ ಇದೆ. ಎಲ್ಲ ರೋಗಗಳಿಗೂ ಇಲ್ಲಿ ಮೆಡಿಸಿನ್ ಸಿಕ್ಕುತ್ತೆ ವೀಕ್ಷಕರೇ. ಬಂದು ನಿಮ್ಮಲ್ಲಿ ಇವತ್ತು ಕುಂಠಿತವಾಗಿರ್ತಕ್ಕಂಥ ನಿಮ್ಮ ರೋಗಿಗಳಿಗೆ ಇಲ್ಲಿ 100% ಇಲ್ಲಿ ಔಷಧಿಗಳು ಸಿಗ್ತವೆ. ಇಲ್ಲಿ ಪಡ್ಕೊಂಡು ಅವರು ನಿಮ್ಮ ಋಣ, ಅವರು ಅಲ್ಲಿ ನಿಮಗೆ ಅವರಿಂದ ಬಂದಿರತಕ್ಕಂಥ ತಂದೆ ತಾಯಿ ಋಣನ ಕಳ್ಕೊಳ್ಳೋದಕ್ಕೆ ದಾರಿ ಇಲ್ಲಿದೆ. ಬಂದು ಇಲ್ಲಿ ಆ ಪೇಷಂಟ್ ಕರ್ಕೊಬಂದು ಔಷಧಿ ಕೊಟ್ಟು ಅವ್ರಿಗೆ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ ವೀಕ್ಷಕರೇ. ನಮಸ್ಕಾರ.